ಹರಿ ಓಂ ವೀಕ್ಷಕರೇ, ಮನಸ್ಸು ತುಂಬ ಭಾರವಾಗಿದೆಯಾ? ಸರಿಯಾಗಿ ನಿದ್ರೆ ಬರ್ತಾ ಇಲ್ವಾ? ಈ ಒಂದು ಯೋಗ ಅಭ್ಯಾಸ ನಿಮಗಿರುವಂಥ ಸ್ಟ್ರೆಸ್ಸನ್ನು ರಿಲೀಫ್ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಟೆನ್ಷನ್, ಸ್ಟ್ರೆಸ್ ಮತ್ತು ಆತಂಕವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಯೋಗ ಆಸನವನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಜೀವನದಲ್ಲಿ ಕೆಲಸದ ಒತ್ತಡ, ಫ್ಯಾಮಿಲಿ ಪ್ರಾಬ್ಲಮ್, ಮೊಬೈಲ್ ಅಡಿಕ್ಷನ್ ಇದು ನಮ್ಮ ಮನಸ್ಸಿನ ಶಾಂತಿಯನ್ನು ಕೆಡಿಸ್ತಾ ಇದೆ. ಯೋಗ ಒಂದು ಕೇವಲ ಎಕ್ಸಸೈಸ್ ಅಲ್ಲ, ಇದು ಒಂದು ಔಷಧಿ. ಇದು ನಮ್ಮ ದೇಹದ ಜೊತೆಗೆ ಮನಸ್ಸನ್ನು ಶಾಂತಗೊಳಿಸುವಲ್ಲಿ ಸಹಾಯ ಮಾಡುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಹೇಳುವಂಥ ಆಸನ ನಿಮ್ಮ ನರ್ವಸ್ ಸಿಸ್ಟಮನ್ನು ಶಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತೆ. ಬನ್ನಿ ವೀಕ್ಷಕರೇ, ಈಗ ಟೆನ್ಷನ್, ಸ್ಟ್ರೆಸ್ಸನ್ನು ರಿಲೀಫ್ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಆಸನವನ್ನು ಅಭ್ಯಾಸ ಮಾಡೋಣ. ಸ್ಟ್ರೆಸ್ ಮತ್ತು ಟೆನ್ಷನ್ ಹಾಗೆ ಆತಂಕವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಮೊದಲನೇ ಆಸನ ಸುಖಾಸನ. ಸಾಧ್ಯವಾದಷ್ಟು ನೀವು ಸಹಜವಾಗಿ ಕುಳಿತುಕೊಳ್ಳಿ. ನಿಮ್ಮ ಎರಡೂ ಹಸ್ತವನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಹಸ್ತ ಮೇಲ್ಮುಖವಾಗಿರಲಿ. ನಿಮ್ಮ ಬೆನ್ನು ಮತ್ತು ಕತ್ತು ಸಾಧ್ಯವಾದಷ್ಟು ನೇರವಾಗಿರಲಿ. ನಿಧಾನ ಮತ್ತು ಹಗುರವಾಗಿ ಕಣ್ಣನ್ನು ಮುಚ್ಚಿಕೊಳ್ತಾ ಸಂಪೂರ್ಣ ದೇಹವನ್ನು ವಿಶ್ರಾಮದ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಈ ಆಸನದಲ್ಲಿ ನೀವು ಕುಳಿತುಕೊಂಡಾಗ ಸಾಧ್ಯವಾದಷ್ಟು ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟದ ಮೇಲೆ ಹರಿಸಿ. ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರಲಿ. ಈ ಸುಖಾಸನವನ್ನು ನೀವು 1 to 2 ನಿಮಿಷ ಅಭ್ಯಾಸ ಮಾಡಿ. ಸುಖಾಸನದಲ್ಲಿ ಕುಳಿತು ನಿಮ್ಮ ಮನಸ್ಸು ಹಾಗೂ ನಿಮ್ಮ ಉಸಿರಾಟವನ್ನು ಗಮನಿಸುವುದರಿಂದ ನಿಮಗಿರುವಂಥ ಸ್ಟ್ರೆಸ್, ಟೆನ್ಷನ್ ಹಾಗೆ ಆತಂಕವನ್ನು ರಿಲೀಫ್ ಮಾಡಿಕೊಳ್ಳಲು ಸಹಾಯವಾಗುತ್ತೆ. 1 to 2 ನಿಮಿಷ ಆದ ನಂತರ ಮತ್ತೆ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಮೊದಲಿನ ಸ್ಥಿತಿಗೆ ಬನ್ನಿ. ಇದು ಸುಖಾಸನ. ಈ ಆಸನವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ದೇಹದಲ್ಲಿರುವಂಥ ಸ್ಟ್ರೆಸ್ಸನ್ನು ರಿಲೀಫ್ ಮಾಡ್ಕೊಳ್ಬೋದು. ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವಲ್ಲೂ ಕೂಡ ಈ ಆಸನ ಸಹಾಯ ಮಾಡುತ್ತೆ. ಈಗ 2ನೇ ಆಸನವನ್ನು ಅಭ್ಯಾಸ ಮಾಡೋಣ. 2ನೇ ಆಸನ ಬಾಲಾಸನ. ಬಾಲಾಸನವನ್ನು ಅಭ್ಯಾಸ ಮಾಡಲು ಮೊದಲು ನಾವು ವಜ್ರಾಸನದ ಸ್ಥಿತಿಗೆ ಬರೋಣ. ವಜ್ರಾಸನದ ಸ್ಥಿತಿ ಸ್ಟ್ರೆಸ್ಸನ್ನು ರಿಲೀಫ್ ಮಾಡಿಕೊಳ್ಳಲು ಸಹಾಯ ಮಾಡುವಂಥ 2ನೇ ಆಸನ ಬಾಲಾಸನ, ಚೈಲ್ಡ್ ಪೋಸ್. ಸಂಪೂರ್ಣವಾಗಿ ನಿಮ್ಮ ದೇಹದ ಭಾರವನ್ನು ನಿಮ್ಮ ಹಿಮ್ಮಡಿಯ ಮೇಲೆ ಹಾಕಿ ಈಗ ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ತಲೆಯ ನೇರ ಮೇಲಕ್ಕೆತ್ತಿ ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ನಿಮ್ಮ 2 ಹಸ್ತವನ್ನು ನೆಲದ ಮೇಲಿರಿಸಿ ಹಾಗೆ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ. ಸಾಧ್ಯವಾದಷ್ಟು ನಿಮ್ಮ ಸಂಪೂರ್ಣ ದೇಹವನ್ನು ಸಡಿಲಗೊಳಿಸಿ. ಈ ಸ್ಥಿತಿಯಲ್ಲೂ ಕೂಡ ನೀವು 30 ಸೆಕೆಂಡಿಂದ 1 ನಿಮಿಷ ಹೋಲ್ಡ್ ಮಾಡಿ. ಚೈಲ್ಡ್ ಪೋಸ್. ಈ ಆಸನ ನಿಮ್ಮ ದೇಹ ಹಾಗೂ ಮನಸ್ಸಿನಲ್ಲಿರುವಂಥ ಟೆನ್ಷನ್ ಆಗಿರ್ಬೋದು, ಆತಂಕ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಅದನ್ನು ರಿಲೀಫ್ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಸಹಜವಾದ ಉಸಿರಾಟದೊಂದಿಗೆ ಈ ಆಸನವನ್ನು 30 ಸೆಕೆಂಡಿಂದ 1 ನಿಮಿಷ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ಹಾಗೆ ಮೇಲಕ್ಕೆತ್ತಾ ಮೇಲಕ್ಕೆ ಬನ್ನಿ. ಉಸಿರನ್ನು ಹೊರ ಹಾಕ್ತಾ 2 ಕೈಗಳನ್ನು ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ. ಇದು 2ನೇ ಆಸನ. ಈಗ 3ನೇ ಆಸನವನ್ನು ಅಭ್ಯಾಸ ಮಾಡೋಣ. 3ನೇ ಆಸನವನ್ನು ಅಭ್ಯಾಸ ಮಾಡಲು ನಾವು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿಗೆ ಬರೋಣ. 3ನೇ ಆಸನ ಸೇತುಬಂಧಾಸನ. ಸೇತುಬಂಧಾಸನವನ್ನು ಅಭ್ಯಾಸ ಮಾಡಲು ನಿಮ್ಮ 2 ಮಂಡಿಗಳನ್ನು ಮಡಚಿಕೊಳ್ಬೇಕು. ಹಾಗೆ ನಿಮ್ಮ 2 ಪಾದವನ್ನು ಪೃಷ್ಠದ ಮುಂಭಾಗದಲ್ಲಿರಿಸಿ. ಸಾಧ್ಯವಾದರೆ ನಿಮ್ಮ ಎಂಕಲ್ ಜಾಯಿಂಟನ್ನು ನಿಮ್ಮ 2 ಹಸ್ತಗಳಿಂದ ಹಿಡಿದುಕೊಳ್ಳಿ. ಹಾಗೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ. ಸೇತುಬಂಧಾಸನ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಹೋಲ್ಡ್ ಮಾಡಿ. ಈ ಆಸನವು ಕೂಡ ನಿಮಗಿರುವಂಥ ಆತಂಕ, ಸ್ಟ್ರೆಸ್ ಹಾಗೆ ಟೆನ್ಷನನ್ನು ರಿಲೀಫ್ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ.
30 ಸೆಕೆಂಡ್ಸ್ ಅಥವಾ 1 ನಿಮಿಷ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ಸೊಂಟವನ್ನು ಕೆಳಗಡೆ ಇಳಿಸ್ತಾ ಹಾಗೆ ಕೈಯನ್ನು ರಿಲೀಸ್ ಮಾಡಿಕೊಳ್ಳಿ. ಈ ಎರಡೂ ಕಾಲುಗಳನ್ನು ನೇರ ಮಾಡಿ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ 4ನೇ ಆಸನವನ್ನು ಅಭ್ಯಾಸ ಮಾಡೋಣ. 4ನೇ ಆಸನ ವಿಪರೀತ ಕರ್ಣಿ. ಈ ವಿಪರೀತ ಕರ್ಣಿಯನ್ನು ಅಭ್ಯಾಸ ಮಾಡಲು ಮೊದಲು ನಿಮ್ಮ ಸಂಪೂರ್ಣ ದೇಹವನ್ನು ನೇರವಾಗಿರಿಸಿ, ಅದಾದ ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು ಮೇಲಕ್ಕೆತ್ತಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಎರಡೂ ಕಾಲುಗಳನ್ನು ಮೇಲಕ್ಕೆತ್ತಿ. ಈ ಸ್ಥಿತಿಯಲ್ಲಿ ನೀವು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣವಾಗಿ ನಿಮ್ಮ ದೇಹ ಹಾಗೂ ನಿಮ್ಮ ಉಸಿರಾಟವನ್ನು ಸೂಕ್ಷ್ಮವಾಗಿ ಗಮನಿಸಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಎರಡೂ ಕಾಲುಗಳನ್ನು ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಕೊನೆಯ ಆಸನವನ್ನು ಅಭ್ಯಾಸ ಮಾಡೋಣ. ಕೊನೆಯ ಆಸನ ಶವಾಸನ. ಶವಾಸನವನ್ನು ಅಭ್ಯಾಸ ಮಾಡಲು ನಿಮ್ಮ ಎರಡೂ ಕಾಲುಗಳನ್ನು ಸ್ವಲ್ಪ ಸಪ್ರೇಟ್ ಮಾಡಿಕೊಳ್ಳಿ. ಹಾಗೆ ಎರಡೂ ಕೈಯನ್ನು ದೇಹದಿಂದ ದೂರ ಇರಿಸಿ. ಹಸ್ತ ಮೇಲ್ಮುಖವಾಗಿರಲಿ. ಸಂಪೂರ್ಣವಾಗಿ ನಿಮ್ಮ ದೇಹವನ್ನು ಸಡಿಲಗೊಳಿಸ್ತಾ ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಈ ಶವಾಸನವನ್ನು ಅಭ್ಯಾಸ ಮಾಡುವಾಗ ನಿಮ್ಮ ದೇಹದ ಯಾವುದೇ ಭಾಗವು ಬಿಗಿತಕ್ಕೆ ಒಳಗಾಗಬಾರ್ದು. ಸಂಪೂರ್ಣ ನಿಮ್ಮ ದೇಹದ ಮಾಂಸಖಂಡ ಕೀಲುಗಳನ್ನು ಸಡಿಲಗೊಳಿಸ್ತಾ ಸಂಪೂರ್ಣ ದೇಹದಲ್ಲಿ ಸಡಿಲತೆಯ ಅನುಭವವನ್ನು ಮಾಡಿ. ಸಂಪೂರ್ಣ ದೇಹವನ್ನು ವಿಶ್ರಾಂತಿಗೊಳಿಸುವಲ್ಲಿ ಈ ಆಸನ ಉತ್ತಮವಾದ ಆಸನವಾಗಿದೆ. ನಿಮ್ಮ ದೇಹದಲ್ಲಿರುವಂಥ ನೋವಾಗಿರ್ಬೋದು, ಸೆಳೆತವಾಗಿರ್ಬೋದು, ಹಾಗೆ ಮನಸ್ಸಿನಲ್ಲಿರುವಂಥ ಆತಂಕ, ಟೆನ್ಷನ್, ಸ್ಟ್ರೆಸ್ಸನ್ನು ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದರಿಂದ ಕಡಿಮೆ ಮಾಡ್ಕೊಳ್ಬೋದು. ಈ ಆಸನ ನಿಮ್ಮ ಸಂಪೂರ್ಣ ದೇಹಕ್ಕೆ ಆಳವಾದ ವಿಶ್ರಾಂತಿಯನ್ನು ನೀಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಿಮ್ಮ ದೇಹವನ್ನು ವಿಶ್ರಾಂತಿಗೊಳಿಸುವುದರ ಜೊತೆಗೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವಲ್ಲೂ ಕೂಡ ಈ ಆಸನ ಉತ್ತಮವಾದ ಆಸನವಾಗಿದೆ. ಈ ಶವಾಸನವನ್ನು ನೀವು 1 ರಿಂದ 2 ನಿಮಿಷ ಅಭ್ಯಾಸ ಮಾಡಿ. 1 ರಿಂದ 2 ನಿಮಿಷ ಅಭ್ಯಾಸ ಆದ ನಂತರ ಮತ್ತೆ ನಿಧಾನವಾಗಿ ಎರಡೂ ಕಾಲುಗಳನ್ನು ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಹಾಗೆ ನಿಮ್ಮ ಎರಡೂ ಕೈಗಳನ್ನು ದೇಹದ ಹತ್ತಿರ ತೆಗೆದುಕೊಂಡು ಬನ್ನಿ. ಬಲಗೈಯನ್ನು ನಿಧಾನವಾಗಿ ತಲೆಯ ನೇರ ಮೇಲಕ್ಕೆತ್ತಿ ಹಾಗೆ ಎಡಗಾಲನ್ನು ಮಡಚಿಕೊಳ್ತಾ ನಿಮ್ಮ ಎಡ ಹಸ್ತವನ್ನು ಹೊಟ್ಟೆಯ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಬಲಕ್ಕೆ ತಿರುಗಿ ಹಾಗೆ ಎಡ ಹಸ್ತವನ್ನು ಎದೆಯ ಮುಂಭಾಗದಲ್ಲಿರಿಸಿ ಎರಡೂ ಹಸ್ತಗಳ ಸಹಾಯವನ್ನು ತೆಗೆದುಕೊಳ್ತಾ ನಿಧಾನವಾಗಿ ಕುಳಿತುಕೊಳ್ಳುವಂಥ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಟೆನ್ಷನ್, ಸ್ಟ್ರೆಸ್ಸನ್ನು ರಿಲೀಫ್ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಆಸನ. ಈ ಯೋಗಾಭ್ಯಾಸವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಅನುಭವಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬದಿಯಲ್ಲಿ ಕಾಣಿಸುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಹರಿ ಓಂ ತತ್ಸತ್.